ಹೊಸ ವರ್ಷದ ಸಂಭ್ರಮಾಚರಣೆಗೆ ಉಳಿದಿರೋದು ಕೇವಲ 3 ದಿನ ಮಾತ್ರ. ಕಡಲನಗರಿ ಮಂಗಳೂರಿನಲ್ಲಿ ಹೊಸ ವರ್ಷವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಯುವ ಸಮುದಾಯ ನಾನಾ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಆದರೆ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಶಾಕ್ ಅನ್ನು ಕೊಟ್ಟಿರುವಂತದ್ದು. ಅದು ಹೇಗೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ನ್ಯೂ ಇಯರ್ ಆಚರಣೆಗೂ ಮುನ್ನವೇ ಪಾರ್ಟಿ ಕಿರಿಕ್. ಅಂತಾರಾಷ್ಟ್ರೀಯ ಡಿಜೆ ಪ್ಲೇಯರ್ ಕಾರ್ಯಕ್ರಮ ರದ್ದು. ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಜನರು ಭರ್ಜರಿ ಸಿದ್ಧತೆ ನಡೆಸುತ್ತಿದ್ದಾರೆ. ಆದರೆ ಕಡಲೂರು ಮಂಗಳೂರಿನಲ್ಲಿ ಪಾರ್ಟಿ ಕಿರಿಕ್ ಆತಂಕ ಎದುರಾಗಿದೆ. ನ್ಯೂ ಇಯರ್ ಪಾರ್ಟಿಗೆ ಹಿಂದೂ ಸಂಘಟನೆಗಳ ದಾಳಿಯ ಆತಂಕ ಎದುರಾಗಿದೆ. ಮಂಗಳೂರಿನ ಬೋಳಾರದ ಸಿಟಿ ಬೀಚ್ನಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಡಿಜೆ ಪ್ಲೇಯರ್ ಇಸ್ರೇಲ್ ಮೂಲದ ಸಜಾಂಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನ್ಯೂ ಇಯರ್ಗೆ 4 ದಿನದ ಮೊದಲೇ ಆಯೋಜಿಸಿದ್ದ ಈ ಪಾರ್ಟಿಗೆ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದವು. ಡಿಜೆ ಪ್ಲೇಯರ್ ಸಜಾಂಕ ಹಿಂದೂ ದೇವರ ಹಾಡುಗಳನ್ನು ವಿಚಿತ್ರವಾಗಿ ವಿಡಂಬಿಸಿದ್ದಾರೆ. ಆತನಿಂದ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಹೀಗಾಗಿ ಪಾರ್ಟಿಗೆ ಸಜಾಂಕ ಬಂದ್ರೆ ಪ್ರತಿಭಟನೆ ನಡೆಸೋದಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಸಾಮಾಜಿಕ ಜಾಲತಾಣದ ಮೂಲಕ ಎಚ್ಚರಿಕೆ ನೀಡಿತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕಾರ್ಯಕ್ರಮಕ್ಕೆ ಸಜಾಂಕ ಬರೋದನ್ನ ರದ್ದು ಮಾಡಲಾಗಿದೆ. ಸಜಾಂಕ ಕಾರ್ಯಕ್ರಮ ರದ್ದಾದ ಹಿನ್ನೆಲೆ ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಸಂಭ್ರಮಿಸಿವೆ. ಇನ್ನು 31ರ ಪಾರ್ಟಿಗೂ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ದಾಳಿ ಎಚ್ಚರಿಕೆ ನೀಡಿವೆ. ಹೀಗಾಗಿ ಆಯೋಜಕರಿಗೆ ನ್ಯೂ ಇಯರ್ ಪಾರ್ಟಿ ಏನಾಗುತ್ತೋ ಅಂತ ಆತಂಕ ಶುರುವಾಗಿದೆ. ಸುಕ್ಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಪಿಸಿ ವರ್ಗೀಸ್ ಕಾಲೋನಿಯಲ್ಲಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಜಿಪಿಎ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂದಿದೆ. ವಿವಿಧ ಜಲಾಶಯಗಳಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರಿಗಾಗಿ 4 ಎಕರೆ ಜಮೀನನ್ನು ಕೊಡಲಾಗಿತ್ತು. ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಾ ಇವೆ. ತಮಗೆ ಬಳುವಳಿಯಾಗಿ ಬಂದ ಜಮೀನಿನ ಮೇಲೆ ಖಾಸಗಿ ವ್ಯಕ್ತಿಗಳ ಕಣ್ಣು ಬಿದ್ದಿದೆ. ತಮ್ಮ ಹೆಸರಿಗೆ ನಕಲಿ ಖಾತೆಯನ್ನು ಸೃಷ್ಟಿಸಿ ನಕಲಿ ವ್ಯಕ್ತಿಗಳನ್ನು ಕರೆತಂದು ಜಮೀನನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಳ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ನಮಗೆ ನ್ಯಾಯ ಕೊಡಿಸಿ ಅಂತೇಳಿ ನೊಂದ ಕುಟುಂಬಗಳು ಇದೀಗ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಒಳಗಡೆ ಕೂತಿದ್ದೀವಿ, ಜಮೀನು ಒಳಗಡೆ ಕೂತಿದ್ದೀವಿ. ಅದು ಯಾರು ಬಂದು ಇಲ್ಲ ಜಮೀನು ಈಸ್ಕೊಡ್ಬೇಕು, ನಮಗೆ ಇಲ್ಲ ಆದರೆ ನಮ್ಗೆ ವಿಷ ಕೊಡಬೇಕು.